ನಮಸ್ಕಾರ. ದಿಢೀರಂತ ಸರಳವಾಗಿ ಮಾಡುವುದು ಅಂದರೆ ಚಿತ್ರಾನ್ನ. ನಾನು ಇದನ್ನು ನೋಡಿ ರುಚಿಯಾದ ಲಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದ್ದೀನಿ. ಎಷ್ಟೇ ಹೊಸ ರೈಸ್ ಐಟಮ್ಗಳು ಬಂದರೂ ನಮ್ಮ ಚಿತ್ರಾನ್ನವನ್ನು ಹಿಂದಿಕ್ಕಕ್ಕೆ ಆಗೋದೇ ಇಲ್ಲ. ಚಿತ್ರಾನ್ನಕ್ಕೆ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಮತ್ತು ರುಚಿ ಇದ್ದೇ ಇರುತ್ತೆ. ಬನ್ನಿ ಈಗ ರುಚಿಯಾದ ಲಿಂಬೆಹಣ್ಣಿನ ಚಿತ್ರಾನ್ನ ಮಾಡುವ ವಿಡಿಯೋ ನೋಡ್ತಾ ಹೋಗೋಣ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 4 ಲೋಟದಷ್ಟು ನೀರು ಹಾಕಿದ್ದೀನಿ. ಅರ್ಧ ಸ್ಪೂನ್ ಅರಿಶಿನ ಹಾಕ್ತೀನಿ. 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಈಗ ನೀರು ಸ್ವಲ್ಪ ಚೆನ್ನಾಗಿ ಕುದೀಲಿ. ಈಗ ನೋಡಿ, ತೊಳೆದಿಟ್ಟಿರೋ 1 ಲೋಟದಷ್ಟು ಅಕ್ಕಿನ ಹಾಕ್ತೀನಿ ನಾನು. ಅಕ್ಕಿ ಹಾಕಿದಾಗ ಉರಿ ಚೆನ್ನಾಗಿರಬೇಕು. ಒಂದು ಸರಿ ಚೆನ್ನಾಗಿ ಸೌಟಲ್ಲಿ ಮೊಗಚೋಣ, ಹಾಗೆ ಕುದಿ ಬರಲಿ. ಈಗ ನೋಡಿ, ಅನ್ನ ಒಂದು ಕುದಿ ಬಂದಮೇಲೆ ಸ್ವಲ್ಪ ಉರಿನ ಸಣ್ಣದಾಗಿಡಬೇಕು. ಹೀಗೆ ಅರಿಶಿನ ಹಾಕಿ ಅನ್ನ ಬೇಯಿಸಿದರೆ ಚಿತ್ರಾನ್ನ ಬಹಳ ರುಚಿಯಾಗಿರುತ್ತೆ. ನೋಡಿ, ಅನ್ನ ಬೇಯ್ತಾ ಬಂತು. ಈಗ ಬಸ್ಬಿಡೋಣ. ನೋಡಿ, ಅನ್ನ ಬಸ್ತಿದ್ದೀನಿ ಎಷ್ಟು ಉದುರಾಗಿದೆ ಅಂತ. ಈಗ ಸ್ವಲ್ಪ ತಣ್ಣಗಾಗಬೇಕು. ಕುಕ್ಕರನ್ನು ಮಾಡಿದರೆ ಅದು ತಕ್ಷಣ ತಿನ್ನೋಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ಸಂಜೆ ಹೊತ್ತಿಗೆ ಅದು ತುಂಬ ಗಟ್ಟಿಯಾಗುತ್ತೆ. ಯಾವಾಗಲೂ ಬಸ್ತಾನೇ ಮಾಡಬೇಕು. ಈಗ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕೋಕ್ಕೆ ನಾನು 2 ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅರ್ಧ ದೊಣ್ಣಮೆಣಸು ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವಿದೆ. 4 ಲಿಂಬೆಹಣ್ಣಿನ ಹೋಳುಗಳನ್ನ ಇಟ್ಕೊಂಡಿದ್ದೀನಿ. 2 ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 4 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಚಿತ್ರಾನ್ನಕ್ಕೆ ಯಾವಾಗಲೂ ಕೊಬ್ಬರಿ ಎಣ್ಣೆ ತುಂಬ ರುಚಿ ಕೊಡುತ್ತೆ. 2 ಸ್ಪೂನ್ ತುಂಬ ಕಡಲೆಬೇಳೆ ಹಾಕ್ತೀನಿ. 1/4 ಸ್ಪೂನು ಹಿಂಗೆ ಹಾಕ್ತೀನಿ ಪರಿಮಳ ಮತ್ತು ರುಚಿಗೆ. ಈಗ ಸ್ವಲ್ಪ ಫ್ರೈ ಮಾಡೋಣ. ಚಿತ್ರಾನ್ನ ಅಂದ ತಕ್ಷಣ ಕರಿಬೇವು ಬೇಕೇ ಬೇಕು. ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕ್ತೀನಿ. ಸ್ವಲ್ಪ ಚೆನ್ನಾಗಿ ಗರಂ ಆಗಬೇಕು ಕರಿಬೇವಿನ ಎಲೆ. ಅನ್ನಕ್ಕೆ ರುಚಿ ಕೊಡೋದು ಸಾಸಿವೆ ಕಾಳು. ಸಾಸಿವೆ ಕಾಳು ಯಾವಾಗಲೂ ಅಷ್ಟೇ ಎಣ್ಣೆ ಚೆನ್ನಾಗಿ ಫ್ರೈ ಆದಾಗ ಹಾಕಬೇಕು. ನಾನಿಲ್ಲಿ 2 ಸ್ಪೂನು ಸಾಸಿವೆ ಕಾಳನ್ನು ಹಾಕ್ತೀನಿ. ಅದು ಹಾಕಿದ ತಕ್ಷಣ ಚಟಪಟ ಅಂತ ಹೊಟ್ಟಬೇಕು. ಕರಿಬೇವು ಇಷ್ಟು ಫ್ರೈ ಆಗಬೇಕು. ಈಗ ಖಾರಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸನ್ನು ಹಾಕ್ತೀನಿ. ಹಸಿಮೆಣಸು ಅಷ್ಟೇ ತುಂಬ ಹಾಕಬಾರ್ದು ಮತ್ತು ತುಂಬ ಖಾರ ಇರಬಾರ್ದು ಚಿತ್ರಾನ್ನ. ನೋಡಿ, ಈಗ ಒಂದು ಸರಿ ಫ್ರೈ ಮಾಡೋಣ. ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ದೊಣ್ಣಮೆಣಸನ್ನು ಹಾಕೋಣ. ದೊಣ್ಣಮೆಣಸು ತುಂಬ ಟೇಸ್ಟ್ ಕೊಡುತ್ತೆ ಚಿತ್ರಾನ್ನಕ್ಕೆ ಹಾಕಿದರೆ, ಆದರೆ ಚೆನ್ನಾಗಿ ಫ್ರೈ ಆಗಬೇಕು ಮಾತ್ರ. ಈರುಳ್ಳಿ ದೊಣ್ಣಮೆಣಸು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿದೆ. ನಾನು ಹಾಕಿರೋ ಕರಿಬೇವಿನ ಎಲೆಗಳನ್ನು ಸ್ವಲ್ಪ ಬಾಣಲೆ ಸೈಡಿಗೆ ಇಡ್ತೀನಿ. ಅದು ಇನ್ನೂ ಸ್ವಲ್ಪ ಗರಂ ಆಗಲಿ. ಈಗ ಗ್ಯಾಸ್ ಆಫ್ ಮಾಡೋಣ. ಬಸಿದನ್ನ ರೆಡಿ ಇದೆ. ನೋಡಿ ಎಷ್ಟು ಉದುರಾಗಿದೆ ಅಂತ. ಈಗ ಒಗ್ಗರಣೆ ಮಾಡಿಟ್ಕೊಂಡಿದ್ದೀನಲ್ಲ, ಆ ಬಾಣಲೆಗೆ ಅನ್ನವನ್ನು ಸುರಿಯೋಣ. ಅದಕ್ಕೆ ಒಗ್ಗರಣೆಗೆ ಅರಿಶಿನ ಹಾಕೋದಕ್ಕೂ ಬಸಿದ ಅನ್ನ ಮಾಡಿ ಅದಕ್ಕೆ ಅರಿಶಿನ ಮತ್ತು ಎಣ್ಣೆ ಹಾಕಿ ಬೇಯಿಸೋದಕ್ಕೂ ರುಚಿಲಿ ತುಂಬ ವ್ಯತ್ಯಾಸ ಇರುತ್ತೆ. ಈಗ ಒಂದು ಸರಿ ಬಾಣಲೆಯಲ್ಲಿ ಬಸಿದ ಅನ್ನವನ್ನು ಹರಡಿಟ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ. ನಾನು 1 ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಕ್ತೀನಿ. ಹಾಗೆ ಕರಿಬೇವಿನ ಎಲೆನ ಇಟ್ಕೊಂಡಿದ್ದೆ, ಅದು ಗರಂ ಆಗಿದೆ. ಈ ಗರಂ ಆದ ಎಲೆಗಳನ್ನು ಈಗ ಕೈಯಲ್ಲಿ ಪುಡಿ ಮಾಡಬೇಕು. ಆವಾಗ ತುಂಬ ರುಚಿ ಕೊಡುತ್ತೆ. ನೋಡಿ, ಲಿಂಬೆ ರಸ ಹಿಂಡಿಟ್ಕೊಂಡಿದ್ದೀನಿ ಲೋಟದಲ್ಲಿ. ಈಗ ಅದಕ್ಕೆ ರುಚಿಗಾಗಷ್ಟು ಉಪ್ಪು ಹಾಕ್ತೀನಿ. ಒಂದು ಸರಿ ಮಿಕ್ಸ್ ಮಾಡೋಣ. ಈಗ ಲಿಂಬೆ ರಸ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿದ್ದೀನಲ್ಲ, ಒಗ್ಗರಣೆ ಅನ್ನದ ಮೇಲೆ ಹಾಕೋಣ. ಉಪ್ಪು ಮತ್ತು ಲಿಂಬೆ ರಸ ಚೆನ್ನಾಗಿ ಮಿಕ್ಸ್ ಆಗಿ ಹಾಕೋದ್ರಿಂದ ಚಿತ್ರಾನ್ನಕ್ಕೆ ತುಂಬ ಚೆನ್ನಾಗಿ ಉಪ್ಪು ಮತ್ತು ಹುಳಿ ಹಿಡಿಯುತ್ತೆ. ಈಗ ಒಂದು ಸರಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ಯಾವಾಗಲೂ ಲಿಂಬೆ ರಸ ಹಾಕಿದ ಮೇಲೆ ಅನ್ನವನ್ನು ಬಿಸಿ ಮಾಡಬಾರ್ದು. ಅದರ ಟೇಸ್ಟ್ ಪೂರ್ತಿ ಹೋಗಿಬಿಡುತ್ತೆ. ಪೇಟೆಯಲ್ಲಿ ಸಿಗುವ ಲಿಂಬೆ ಹಣ್ಣಿನ ರಸಕ್ಕೂ ಹಳ್ಳಿಲಿ ತಾಜಾ ಗಿಡದಿಂದ ಕುಯ್ಕೊಂಬಂದಿರೋ ಲಿಂಬೆ ರಸಕ್ಕೂ ತುಂಬ ವ್ಯತ್ಯಾಸ ಇದೆ. ಪೇಟೆಯಲ್ಲಿ ಸಿಗೋ ಲಿಂಬೆ ಹಣ್ಣನ್ನು ಏನು ಮಾಡ್ತಾರೆ ಅಂದರೆ, ಅದಕ್ಕೇನೋ ಒಂದು ಮೆಡಿಸಿನ್ ಹಾಕಿ ಹಣ್ಣು ಮಾಡ್ತಾರೆ. ಆವಾಗ ಅದರಲ್ಲಿ ರಸನೂ ತುಂಬ ಇರೋಲ್ಲ. ನೋಡಿ, ನಾನೀಗ ಹಳ್ಳಿಲಿ ಬೆಳೆದಿರೋ ಲಿಂಬೆ ಹಣ್ಣನ್ನೇ ಹಾಕಿ ಚಿತ್ರಾನ್ನ ಮಾಡಿದ್ದೀನಿ. ತುಂಬ ಘಮ ಆಗಿದೆ. ನಂಚ್ಕೊಳ್ಳೋಕ್ಕೆ ಮೊಸರು ಬಜ್ಜಿ ಅಥವಾ ಮಜ್ಜಿಗೆ ಹುಳಿ ಮಾಡ್ತಾರೆ. ಹಾಗೆ ಬೇಕಾದರೂ ತಿನ್ಬೋದು. ದೇವರ ಸಮಾರಂಭ ಮಾಡೋ ದಿನ ಚಿತ್ರಾನ್ನ ಮಾಡೇ ಮಾಡ್ತಾರೆ ನಮ್ಮ ಕಡೆ. ಆವಾಗ ಈರುಳ್ಳಿ ಹಾಕೋಲ್ಲ. ಅದು ಒಂದು ಟೇಸ್ಟ್ ಇರುತ್ತೆ. ನೋಡಿದ್ರಲ್ಲ ರುಚಿಯಾದ ಚಿತ್ರಾನ್ನ ಮಾಡೋದು ಹೇಗೆ ಅಂತೆ. ನೀವು ಸಹ ಹೀಗೆ ಒಮ್ಮೆ ಮಾಡಿ ರುಚಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.